ಇವತ್ತಿನ ಈ ವಿಡಿಯೋನಲ್ಲಿ ಸಾತ್ವಿಕ ರುಚಿಯ ಹುಳಿ ಅಥವಾ ಹುಳಿ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕೋದು ಬೇಡ. ಸಿಹಿ ಕುಂಬಳಕಾಯಿ ಅಥವಾ ಚೀನಿಕಾಯಿ ಬಳಸಿ ಮಾಡಿರುವಂಥದ್ದು. ಸಾಧಾರಣವಾಗಿ ದೇವಸ್ಥಾನಗಳಲ್ಲಿ ಅಥವಾ ಮದುವೆ ಮನೆಗಳಲ್ಲಿ ಮಾಡ್ತಾರೆ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸಿಹಿ ಕುಂಬಳಕಾಯಿ ಅಥವಾ ಚೀನಿಕಾಯಿ ಅಥವಾ ಪಂಪ್ಕಿನ್ ಬಳಸ್ಕೊಂಡು ಹುಳಿ ಸಾರು ಅಥವಾ ಹುಳಿ ಮಾಡೋದಕ್ಕೆ ಮೊದಲಿಗೆ ಕುಕ್ಕರಲ್ಲಿ 1/4 ಕಪ್ ತೊಗರಿಬೇಳೆನ ತೊಗೊಂಡು ಚೆನ್ನಾಗಿ ತೊಳೆದು ಅಗತ್ಯ ಇರೋಷ್ಟು ನೀರು, ಚಿಟಿಕೆ ಅರಿಶಿನ ಹಾಗೂ 4-5 ಹನಿ ಎಣ್ಣೆ ಹಾಕಿ ತೊಗರಿಬೇಳೆನ ಮೆತ್ತಗೆ ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಇಷ್ಟದ ಪ್ರಕಾರ ತೊಗರಿಬೇಳೆನ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಇಷ್ಟೇ ಹಾಕಬೇಕು ಅಂತಿಲ್ಲ. ಸಾಂಬಾರು ಅಥವಾ ಹುಳಿ ದಪ್ಪ ಬೇಕು ಅಂದರೆ ಜಾಸ್ತಿ ಬೇಳೆ ಹಾಕ್ಕೊಳ್ಬೋದು. ಆನಂತರ ಇಲ್ಲಿ ನಾನು ಸಿಪ್ಪೆ ತೆಗೆದು ಕತ್ತರಿಸಿರುವಂತಹ ಚೀನಿಕಾಯಿ ಅಥವಾ ಸಿಹಿ ಕುಂಬಳಕಾಯಿ ಹೋಳುಗಳನ್ನು ಬೇಳೆ ಜೊತೆ ಸೇರಿಸಿ 1 ಚಮಚದಷ್ಟು ಉಪ್ಪು, 1 ಚಮಚದಷ್ಟು ಬೆಲ್ಲ ಹಾಗೂ 1 ಚಮಚದಷ್ಟು ಹುಣಸೆಹಣ್ಣಿನ ಪೇಸ್ಟ್ ಹಾಕಿ ಅದು ಮುಚ್ಚುವಷ್ಟು ನೀರನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಬೇಯಿಸುವಾಗ ಹುಳಿಯೆಲ್ಲ ಹಾಕಿ ಬೇಯಿಸಿದರೆ ಈ ಸಿಹಿ ಕುಂಬಳಕಾಯಿ ಕರಗಿ ಹೋಗೋದಿಲ್ಲ, ಚೆನ್ನಾಗಿ ಹದವಾಗಿ ಬೇಯುತ್ತೆ. ಅದು ಬೇಯಕ್ಕಿಟ್ಟ ಮೇಲೆ ಈ ಕಡೆ ಮಸಾಲೆ ಹುರ್ಕೊಳ್ಳೋಣ. ಅದಕ್ಕೆ 4-5 ಒಣಮೆಣಸಿನಕಾಯಿ, 1 ಚಮಚ ಉದ್ದಿನಬೇಳೆ, 2 ಚಮಚ ಕೊತ್ತಂಬರಿ, ಅರ್ಧ ಚಮಚ ಜೀರಿಗೆ ಹಾಗೂ ಒಂದು 7-8 ಕಾಳು ಮೆಂತ್ಯನ 1 ಚಮಚ ಎಣ್ಣೆ ಬಿಸಿ ಮಾಡಿಕೊಂಡು ಅದರಲ್ಲಿ ಸಣ್ಣ ಊರಿನಲ್ಲಿ ಹದವಾಗಿ ಹುರ್ಕೊಳ್ಬೇಕು. ನಿಮ್ಮ ಹತ್ರ ಸಾಂಬಾರು ಪುಡಿ ಇದ್ದರೆ ಈ ರೀತಿ ಹುರಿಯೋ ಅವಶ್ಯಕತೆ ಇಲ್ಲ. ಹಾಗೆ ಡೈರೆಕ್ಟಾಗಿ 2 ದೊಡ್ಡ ಚಮಚದಷ್ಟು ಸಾಂಬಾರು ಪುಡಿಯನ್ನು ಬಳಸ್ಬೋದು. ಬೇಳೆ ಎಲ್ಲ ಕಂದು ಬಣ್ಣ ಬರೋವರೆಗೆ ಹುರಿಬೇಕು. ಆನಂತರ ಹುರಿದಿರೋ ಪದಾರ್ಥಗಳನ್ನು ಒಂದು ಮಿಕ್ಸಿ ಜಾರಲ್ಲಿ ತೊಗೊಂಡು ಅದಕ್ಕೆ ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಹಾಕಿ ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಈ ಕಡೆ ಚೀನಿಕಾಯಿ ಅಥವಾ ಸಿಹಿ ಕುಂಬಳಕಾಯಿ ಬೇಯ್ತಾ ಇರುತ್ತಲ್ಲ, ಅದು ಬೆಂದಾದಮೇಲೆ ರುಬ್ಬಿರುವಂತಹ ಮಸಾಲೆನ ಸೇರಿಸ್ಬೇಕು. ಸ್ವಲ್ಪ ಮೆತ್ತಗಾದರೆ ಸಾಕಷ್ಟೇ, ತುಂಬ ಕರಗಿ ಹೋಗೋಷ್ಟು ಬೇಯಿಸೋದು ಅವಶ್ಯಕತೆ ಇಲ್ಲ. ಹಾಗೆ ನಾವು ಆಗ ಬೇಯಿಸೋಷ್ಟೊತ್ತಿಗೆ 1 ಸ್ಪೂನಷ್ಟು ಉಪ್ಪನ್ನು ಹಾಕಿದ್ವಿ ಅಲ್ಲ, ಈಗ ಮತ್ತೊಂದು ಚಮಚದಷ್ಟು ಉಪ್ಪನ್ನು ಹಾಕಿದೆ. ಹುಳಿ ಮತ್ತು ಬೆಲ್ಲ ಕೂಡ ನಿಮ್ಮ ರುಚಿಗೆ ತಕ್ಕಂತೆ ಇವಾಗ ಹೊಂದಿಸ್ಕೊಳ್ಬೋದು. ಚೆನ್ನಾಗಿ ಹೀಗೆ ಕುದಿಸಿ ಸ್ಟವನ್ನು ಆಫ್ ಮಾಡಿದರೆ ಆಯಿತು. ಈ ಹುಳಿ ಅಥವಾ ಹುಳಿ ಸಾರನ್ನು ಬೇರೆ ತರಕಾರಿಗಳಲ್ಲೂ ಮಾಡ್ಬೋದು. ಕೊನೆಯಲ್ಲಿ ಒಂದು ಒಗ್ಗರಣೆಗೆ ನಾನು ಎಣ್ಣೆ, ಸಾಸಿವೆ, ಕರಿಬೇವು ಮತ್ತು ಇಂಗನ್ನು ಹಾಕಿದ್ದೀನಿ. ಬೇಕಾದರೆ 1 ಒಣಮೆಣಸಿನಕಾಯಿಯನ್ನು ನೀವು ಹಾಕ್ಕೊಳ್ಬೋದು. ತುಂಬ ರುಚಿ ಅನಿಸುತ್ತೆ. ಯಾವಾಗಲೂ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಬೇರೆ ಬೇರೆ ಥರದ ಸಾಂಬಾರು ಅಥವಾ ರಸಮ್ ಮಾಡ್ತಾ ಇರ್ತೀರ. ಈ ಸಲ ಈ ಥರ ನೀವು ಯಾಕೆ ಟ್ರೈ ಮಾಡಬಾರ್ದು? ಬಿಸಿ ಅನ್ನದ ಜೊತೆ ರುಚಿ ಅದ್ಭುತವಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.